ಸಮಿತಿ ರಾಷ್ಟ್ರೀಯ ಅಧ್ಯಕ್ಷರು ರಾಮಚಂದ್ರ ಹೂಡಿ ಚಿನ್ನಿ ಏನಿವತ್ತು ಮಹದೇವಪುರ ಕ್ಷೇತ್ರದ ಹೂಡಿ ಭಾಗದಲ್ಲಿ ಭಗಿನಿ ರೆಸಿಡೆನ್ಸಿಯಲ್ಲಿ ಒಂದು ಹಾಲಲ್ಲಿ ಏನು ಭಾರತೀಯ ಸರ್ವ ಸಂಘಟನೆಗಳ ಸಮಾನತೆ ಒಕ್ಕೂಟ ಅಂತ ಎಲ್ಲ ಸಂಘಟನೆಗಳನ್ನು ಸುಮಾರು 50ರಿಂದ 80 ಸಂಘಟನೆಗಳು ಇವತ್ತು ಭಾಗಿಯಾಗಿ ಇವತ್ತು ಏನು ನಮಗೆ ಹೋರಾಟಗಾರರನ್ನು ಹತ್ತಿಕ್ಕುವಂಥ ಕೆಲಸ ಮಾಡ್ತಾ ಇದ್ದಾರೆ, ಅಗೌರವವಾಗಿ ನಡ್ಕೊತಾರೆ. ಅಧಿಕಾರಿಗಳಾಗಲಿ ಇನ್ನಿತರ ರಾಜಕಾರಣಿಗಳಾಗಲಿ ಎಲ್ಲರೂ ಒಂದು ರೀತಿಯಲ್ಲಿ ಯಾವುದೇ ಹೋರಾಟಗಾರನಿಗೂ ಒಂದು ಹೋರಾಟದ ಫಲ ಸಿಗ್ತಾ ಇಲ್ಲ. ಎಷ್ಟೇ ಕಷ್ಟಪಟ್ಟರು ಇವತ್ತು ಎಷ್ಟು ನಿಷ್ಠೆಯಿಂದ ಇದ್ರೂ ಈ ಹೋರಾಟಗಾರರನ್ನು ಕೇವಲವಾಗಿ ನೋಡುವಂಥ ಕೆಲಸ ಕೆಲವು ರಾಜಕಾರಣಿಗಳು ಅಧಿಕಾರಿಗಳು ನಡ್ಕೊತಾ ಇದ್ರು. ಆ ಒಂದು ಉದ್ದೇಶದಿಂದ ಇನ್ನು ಮುಂದೆ ಈ ರಾಜ್ಯದಲ್ಲಿ ಅದಕ್ಕೆಲ್ಲ ಅವಕಾಶ ಕೊಡಲ್ಲ. ಇವತ್ತೇನು ಬಸವರಾಜ್ ಪಡ್ಕೋಟೆ ಸಾಹೇಬ್ರಾಗಿರ್ಬೋದು, ನಮ್ಮ ಏನು ರೂಪೇಶ್ ರಾಜಣ್ಣ ಅವರಾಗಿರ್ಬೋದು, ಮುನಿಮಾರಪ್ಪ ಸರ್ ಆಗಿರ್ಬೋದು, ಮತ್ತು ಎಲ್ಲ ಸಂಘಟಿತರು ಇವತ್ತು ನಮ್ಮ ಸೊಣ್ಣಪ್ಪಣ್ಣವರು, ದೇವರಾಜಣ್ಣವರು, ಮತ್ತು ಪ್ರವೀಣ್ ಸರ್ ಅವರು, ನಸರು ಸರ್ ಅವರು, ಇನ್ನೂ ಹಲವಾರು ಇವತ್ತೇನು ಸುಮಾರು 50 ಸಂಘಟನೆಗಳು ಇವತ್ತು ಸೇರಿದ್ರು. ನಿಜವಾಗ್ಲೂ ಮುಂದಿನ ದಿನಗಳಲ್ಲಿ ಅಂತ ಅಧಿಕಾರಿಗಳಿಗೆ ಬುದ್ಧಿ ಕಲಿಸುವಂಥ ಕೆಲಸ ಮಾಡ್ತದೆ. ಯಾಕೆಂದರೆ ಇನ್ನು ಮುಂದೆ ಯಾವುದೇ ಹೋರಾಟಗಾರನ್ನ ಕಡೆಗಣಿಸಿದ್ರೆ ಅವರಿಗೆ ಅವರ ಮನೆ ಮುಂದೆ ಹೋಗಿ ಧರಣಿ ಮಾಡುವಂಥ ಕೆಲಸ, ಅವ್ರನ್ನ ಅಧಿಕಾರದಿಂದ ಕಿತ್ತಿಗೊಳಿಸುವಂಥ ಕೆಲಸ ನಾವು ಮಾಡಬೇಕಾಗುತ್ತೆ. ಮತ್ತು ಯಾವುದೇ ಒಂದು AC DC ಇನ್ನೊಂದು ಮತ್ತೊಂದು ತಹಸೀಲ್ದಾರರು ಇನ್ನಿತರ POನಿಂದ ಹಿಡಿದು ದೊಡ್ಡ ಅಧಿಕಾರಿಗಳವರೆಗೂ ಇವತ್ತು ನಮಗೆಲ್ಲರಿಗೂ ಅಗೌರವವಾಗಿ ಹೋರಾಟಗಾರರನ್ನು ಒಂದು ಮೂಲೆಯಲ್ಲಿ ನಾವು ಇವತ್ತು ಹೋರಾಟ ಮಾಡುವಂಥ ಪರಿಸ್ಥಿತಿ ಬರ್ತಿದೆ. ಎಲ್ಲಿ ಪರಿಸ್ಥಿತಿ ಅನ್ಯಾಯ ಆಗಿದೆ ಅಲ್ಲಿ ಹೋರಾಟ ಮಾಡುವಂಥ ಹಕ್ಕು ನಮಗೆಲ್ರಿಗೂ ಇದೆ. ಅದನ್ನು ನಾವು ಈಗಾಗಲೇ ನಾವು ಎಲ್ಲರೂ ವಿರೋಧಿಸ್ತಾ ಇದ್ದೀವಿ. ಎಲ್ಲೋ ಎತ್ಕೊಂಡೋಗಿ ಫ್ರೀಡಮ್ ಪಾರ್ಕಲ್ಲಿ ಒಂದು ಅನ್ಯಾಯ ಇರೋ ಹೋರಾಟಗಳಿಗೆ ಇದು ಮಾಡ್ತಾರೆ ಅಂದರೆ ಇದು ಸಂವಿಧಾನ ಹಕ್ಕನ್ನು ಇವರು ಬದಲಾವಣೆ ಮಾಡ್ತಾ ಇರೋದು ರಾಜಕಾರಣಿಗಳೇ. ಇವತ್ತು ಏನು ಓಟಿಗೆ ಬ್ಯಾಂಕಿಗೋಸ್ಕರ ಜಾತಿ ಮತ ಕುಲಗಳನ್ನು ಇದು ಮಾಡಿ ಜಾತಿ ಧರ್ಮಗಳ ತಾರತಮ್ಯಗಳನ್ನು ಮಾಡಿ ಏನು ಕೋಮಗಲಭೆಗಳನ್ನು ಇಬ್ಬರಿಸುವಂಥ ರಾಜಕಾರಣಿಗಳಿಗೂ ಬುದ್ಧಿ ಕಲಿಸಬೇಕಾಗುತ್ತೆ. ಮತ್ತು ಈ ಒಂದು ಒಕ್ಕೂಟದಿಂದ ಈ ಇನ್ನು ಮುಂದೆ ಎಲ್ಲ ಹೋರಾಟಗಳಲ್ಲಿ ಒಗ್ಗಟ್ಟಾಗಿ ಇಡೀ ಏನು ಸುಮಾರು ಒಂದು 100 ಸಂಘಟನೆ 150 ಸಂಘಟನೆ ಸೇರುವಂಥ ಸಾಧ್ಯತೆ ಇದೆ. ಎಲ್ಲ ಸಂಘಟನೆಯಿಂದ 100 ಜನ ಹೋದ್ರೂ ಸುಮಾರು 10-15 ಸಾವಿರ ಜನ ನಿಮ್ಮ ವಿರುದ್ಧವಾಗಿ ಹೋರಾಟ ಮಾಡೋದು, ನಮ್ಮ ನ್ಯಾಯಗಳನ್ನು ಕೆಲಸುವಂಥ ಕೆಲಸ ನಾವು ಗೆಲ್ಲುವಂಥ ಕೆಲಸ ಮಾಡ್ತೀವಿ. ಇನ್ನು ಹಲವಾರು ಹೋರಾಟಗಾರರು ಇವತ್ತು ಬಂದಿರೋದಕ್ಕೆ ಅವ್ರಿಗೆಲ್ರಿಗೂ ಅಭಿನಂದಿಸ್ತೀವಿ. ಜೊತೆಗೆ ಇಲ್ಲಿ ಒಂದು ಕಾರ್ಯಕ್ರಮಕ್ಕೆ ಮಾಧ್ಯಮ ಮಿತ್ರರು, ಪತ್ರಕರ್ತರು ಮತ್ತು ಎಲ್ಲ ಭಾಗದ ಒಂದು ಫೌಂಡೇಶನ್ ಆಗಿರ್ಬೋದು, ಟ್ರಸ್ಟ್ಗಳಾಗಿರ್ಬೋದು, ದಲಿತ ಪರ, ಕನ್ನಡ ಪರ, ಕಾರ್ಮಿಕರ ಪರ, ರೈತರ ಪರ ಸಂಘಟನೆಗಳು, ಇನ್ನೂ ಈ ಥರ ಎಲ್ಲ ಸಂಘಟನೆಗಳು ಇವತ್ತು ಚಾಲಕರ ಸಂಘಟನೆಗಳು ಎಲ್ಲರೂ ಬಂದು ಇವತ್ತು ಈ ಒಂದು ಒಕ್ಕೂಟದಲ್ಲಿ ಭಾಗಿಯಾಗಿ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ. ಎಲ್ಲರೂ ಒಗ್ಗಟ್ಟಾಗಿರ್ತೀವಿ ಅನ್ನೋ ಮಾತು ಸಹ ಈ ಒಂದು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ನಿಜವಾಗ್ಲೂ ಅವ್ರಿಗೆಲ್ರಿಗೂ ಋಣಿಯಾಗಿರ್ತೀವಿ. ಇವತ್ತು ನಮ್ಮ ಏನು ಈ ಒಂದು ಒಕ್ಕೂಟ ಮಾಡಬೇಕು ಅನ್ನೋ ಉದ್ದೇಶ ಇತ್ತು, ಆ ಒಕ್ಕೂಟ ಮುಂದಿನ ದಿನಗಳಲ್ಲಿ ಇಡೀ ದೇಶಾದ್ಯಂತ ನ್ಯಾಯಗಳು ಕೊಡಿಸುವಂಥ ಕೆಲಸ ಒಗ್ಗಟ್ಟಿನಿಂದ ಬಲ ಇದೆ. ಬಲ ಉಪಯೋಗಿಸಬೇಕಾದ್ರೆ ಸಂಘಟನೆ ಅವಶ್ಯಕತೆ ಅದು ಇವತ್ತಾಗಿದೆ. ಇವತ್ತು ಇನ್ನು ಮುಂದೆ ಯಾವುದೇ ಒಂದು ಹೋರಾಟಗಾರನ್ನ ಕಡೆಗಣಿಸಿದ್ದೇ ಆಗಲಿ, ಅವ್ರನ್ನ ಬೆಲೆ ಕೊಡ್ದಂಗೆ, ಅವ್ರ ನ್ಯಾಯ ಕೊಡ್ದಂಗೆ ಯಾವುದೇ ಒಂದು ಅಧಿಕಾರಿ ಮಾಡಿದ್ದಲ್ಲಿ ಇಡೀ ಒಕ್ಕೂಟ ಅವ್ರಿಗೆ ಬುದ್ಧಿ ಕಲಿಸುವಂಥ ಕೆಲಸ ಆಗುತ್ತೆ ಅಂತೇಳಿ ಈ ಸಮಯದಲ್ಲಿ ಹೇಳಿಕೆ ಬಯಸ್ತೀವಿ. ಸರ್, ಎಲ್ಲ ಸಂಘಟನೆಗಳಿಂದ ನಿಮ್ಮ ರಾಜ್ಯ ಅಧ್ಯಕ್ಷರು ಅನ್ನೋದಕ್ಕಿಂತ ಸರ್ ಎಲ್ಲರ ಜೊತೆಯಲ್ಲಿ ನಾನು ಸಮಾನಿಕನಾಗಿ, ನಮಗೂ ಆಸೆ ಇಷ್ಟೇ, ಎಲ್ಲರೂ ಸಮಾನತೆಯಿಂದ ಹೋಗ್ಬೇಕು, ಒಗ್ಗಟ್ಟಾಗಿ ಹೋಗ್ಬೇಕು ಅಂತ ನಾವು ಅದನ್ನೇ ಹೇಳ್ತಾ ಇದ್ದೀವಿ. ಎಲ್ಲರೂ ರಾಜ್ಯ ಸಂಚಾಲಕರನ್ನಾಗಿ ಮಾಡೋಣ. ಇದು ಒಂದು ಸ್ಥಾಪನೆ ಮಾಡಿದ್ದೀವಿ, ಸಂಸ್ಥಾಪಕರಾಗಿ ಉಳಿತೀವಿ ನಾವು. ಎಲ್ಲರೂ ರಾಜ್ಯ ಸಂಚಾಲಕರಾಗಿ ಎಲ್ರಿಗೂ ಸಮಾನತೆಯಿಂದ ಅಧಿಕಾರ ಸಿಗಬೇಕು. ಎಲ್ಲರೂ ಎಲ್ಲೋದ್ರೂ ಅವ್ರ ಗೌರವ ಸಿಗುವಂಥ ಕೆಲಸ ಆಗಬೇಕು. ಪ್ರತಿಯೊಬ್ಬರು ಏನು ನಿರ್ಧಾರಗಳು ತಗೊಳ್ತಾರೆ ಅವ್ರ ನಿರ್ಧಾರಕ್ಕೆ ಪ್ರತಿಯೊಬ್ಬರು ಬದ್ಧವಾಗಿದ್ದು ಅವರ ಒಂದು ಹೋರಾಟಕ್ಕೆ ಕಾರ್ಯಕ್ರಮಗಳಿಗೆ ಎಲ್ಲರೂ ಸಪೋರ್ಟ್ ಕೊಟ್ಟು ಅವ್ರನ್ನೂ ಎಲ್ಲೋ ಇವತ್ತು ಬೆಳಕಿಗೆ ಬರ್ದೆ ಹಲವಾರು ಸಂಘಟನೆಗಳು ಮೂಲೆ ಗುಂಪು ಹಾಕೊಂಡಿದ್ದಾವೆ. ಅವ್ರನ್ನ ಬೆಳಕಿಗೆ ತರುವಂಥ ಕೆಲಸ ಆಗಿಲ್ಲ. ಈ ಒಂದು ಒಕ್ಕೂಟದ ಮುಖಾಂತರ ಅವ್ರನ್ನ ಬೆಳಕಿಗೆ ತರೋದ್ರ ಮೂಲಕ, ಜೊತೆಗೆ ಎಲ್ಲ ಹೋರಾಟಗಳಲ್ಲಿ ಭಾಗಿಯಾಗಿ ಎಲ್ಲ ಕಾರ್ಯಕ್ರಮಗಳಲ್ಲಿ ಅವ್ರನ್ನ ಯಶಸ್ವಿಗೊಳಿಸೋದ್ರ ಮೂಲಕ ಅವ್ರನ್ನ ಬೆಳೆಸುವಂಥ ಕೆಲಸ ನಾವು ಎಲ್ಲರೂ, ನಾನು ಹೇಳ್ತಾ ಇರ್ತೀನಿ, ತಾನು ಬೆಳೆಯೋದಲ್ಲ ತನ್ನಿಂದ 10 ಜನ ಬೆಳೆದಾಗಲೇ ನಿಜವಾದ ಸಾಧನೆ ಅಂತೇಳಿ ಅದನ್ನು ಇವತ್ತು ಭಾರತೀಯ ಸರ್ವ ಸಂಘಟನೆಗಳ ಒಕ್ಕೂಟದಿಂದ ನಾವು ಮಾಡೋದಕ್ಕೆ ಭದ್ರಾಗಿರ್ತೀವಿ.